ಲಕ್ಷ್ಮಿ ಅಲ್ಲಿ ಲಕ್ಷ್ಮಿ ಬಾಮ್ ಸಂಜೀವಂಗೆ ಹೇಳಿದ್ದು ನೀನೇ ಅಲ್ವಾ? ಹೇಳಮ್ಮ, ಸಂಜೀವಂಗೆ ಹೇಳಿದ್ದು ನೀನೇ ಅಲ್ವಾ? ಏನು ಹೇಳಿದೆ? ಇರಿ, ಏನು ಗಾಬರಿ ಆಗಬೇಡಿ. ತಂಗಿಯಾಗಿ ಅವಳು ಏನು ಮಾಡಬೇಕು ಅದನ್ನು ಮಾಡಿದಾಳೆ. ಸಂಜೀವಂಗೆ ಅಮ್ಮುಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ದು ನೀನೇ ಅಲ್ವಾ? ಅದು ತಾತ ನಿನ್ನೆ ರಾತ್ರಿ. ಹೌದು, ನಿನ್ನೆ ರಾತ್ರಿ ಅಮ್ಮು ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ದು ನಿಜ. ಆದರೆ ಕಾರಣನೇ ಏನು ಅಂತ ತಿಳ್ಕೊಳ್ದೆ ಈ ಥರ ನಿರ್ಧಾರ ಮಾಡಿದ್ದು ತಪ್ಪಲ್ವಾ? ಹೇಳಿ ಸಂಜೀವ, ತಪ್ಪಲ್ವಾ? ನೋಡು, ಅವಳಿಗೆ ನಿನ್ನ ಬಗ್ಗೆ ಆಗಲಿ ಅಥವಾ ಈ ಮದುವೆ ವಿಷಯದಲ್ಲಾಗಲಿ ಖಂಡಿತ ಬೇಸರ ಇಲ್ಲ. ಅವಳಿಗಿದ್ದು ಒಂದೇ ಕಾಳಜಿ, ಮದುವೆ ಆದಮೇಲೆ ಓದಕ್ಕೆ ಅವಕಾಶ ಸಿಗುತ್ತೋ ಇಲ್ವೋ. ಅವಳಿಗೆ PhD ಮಾಡಬೇಕು ಅನ್ನೋ ಆಸೆ ಇದೆ. ಮದುವೆ ಆದಮೇಲೆ ಓದಕ್ಕೆ ಅವಕಾಶ ಸಿಗುತ್ತೋ ಇಲ್ಲೋ ಅನ್ನೋ ಭಯದಲ್ಲಿ ಅವಳು ಹಾಗೆ ಹೇಳಿದ್ದಾಳೆ. ಈಗ ನೀನು ಹೇಳು ಸಂಜೀವ, ನನ್ನ ಮೊಮ್ಮಗಳಿಗೆ ಮದುವೆ ಆದಮೇಲೆ ಓದಕ್ಕೆ ಅವಕಾಶ ಮಾಡಿಕೊಡ್ತೀಯೋ ಇಲ್ಲ? ಅಯ್ಯೋ ತಾತ, ಇದೀನ್ ಈ ತರ ಕೇಳ್ತಾ ಇದ್ದೀರಾ? ನಮ್ಮಣ್ಣ 100 ಜನಕ್ಕೆ ಪಾಠ ಹೇಳ್ಕೊಡೋನು, ಅಂಥದ್ರಲ್ಲಿ ಅಕ್ಕಿಗೆ ಬೇಡ ಅಂತನಾ? ಆಯ್ತಲ್ಲ, ಮತ್ತೆ ನಮ್ಮ ಅಮ್ಮಗೆ ಬೇಕಾಗಿರೋದು ಇದೇನೆ. ನಾನು ಅವ್ರ ಜೊತೆ ಮಾತಾಡ್ತೀನಿ. ಅಲ್ಲ, ಒಂದು ಮಾತು ಅಮೃತನ ಹತ್ರನೂ ಎಲ್ಲ ಸರಿ ಆಯ್ತಲ್ಲ. ಇನ್ನು ಶಾಸ್ತ್ರೋಕ್ತವಾಗಿ ನಿಶ್ಚಿತಾರ್ಥ ಕಾರ್ಯಕ್ರಮ ಶುರು ಮಾಡೋಣ. ಏನು ಅದು? ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಾ ಇದೆ. ಸುಮ್ಮನೆ ಇರೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಇರಬೇಕು. ನಾವು ಆಡಿಯನ್ಸ್ ಥರ ನಿಂತ್ಕೊಂಡು ಸುಮ್ಮನೆ ನೋಡ್ತಾ ಇರೋಣ. ಸಂಜೀವ, ನಗಪ್ಪ. ಎಲ್ರೂ ಈ ಲಕ್ಕಿನ ಕ್ಷಮಿಸ್ಬಿಡಿ. ಈ ಗೊಂದಲಕ್ಕೆಲ್ಲ ನಾನೇ ಕಾರಣ. ಮನೆ ಮಗಳು ಅನ್ಕೊಂಡು ಎಲ್ರೂ ನನ್ನ ಕ್ಷಮಿಸ್ಬಿಡಿ. ಹೋಗ್ತೀನಿ ನೋಡು, ನೀನ್ ಮಾಡೋ ತರಲೆಗಳೆಲ್ಲ ಇಂಥದೆ. ಹೋಗ್ಲಿ ಬಿಡಮ್ಮ, ಅವಳು ಮಾಡಿದ್ರಲ್ಲಿ ಏನು ತಪ್ಪಿಲ್ಲ. ಯಾರಪ್ಪ ವಾದದವರು?